ಅಲ್ಲ, ಯತ್ನಾಳ್ ಅವರು ಅವ್ರ ಪ್ರೀತಿ ವಿಶ್ವಾಸ, ಒಬ್ಬ ಹಿಂದುತ್ವ ಹುಲಿಯತ ನನ್ನ ಜೊತೆಗಿರೋಂಥ ಸ್ನೇಹ ಮತ್ತು ಹಿಂದುತ್ವದ ಬಗ್ಗೆ ನನಗೂ ಇರೋಂಥ ಕಳಕಳಿ ಬಗ್ಗೆ ಅವರು ಗುರುತಿಸಿ ಮಾತುಗಳು ಹೇಳಿದ್ದಾರೆ. ಅವರ ಪ್ರೀತಿಯ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕುಂತು ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿ BJP ಸೇರೋದು ಬಿಡೋದು ಆಮೇಲೆ. ನಾನು ಯಾಕೆ BJP ಬಿಟ್ಟೆ? ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ MP ಆಗಿಬಿಡ್ತೀನಿ ಇರೋಂಥ ಕಲ್ಪನೆ ಕೂಡ ನಂಗೆ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಅನೇಕ ಅವ್ಯವಸ್ಥೆಗಳು, ಒಂದೇ ಕುಟುಂಬದ ಕೈಯಲ್ಲಿ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದು ಸರಿ ಆಗಬೇಕು. ಅನೇಕ MLA ಕ್ಷೇತ್ರದಲ್ಲಿ MP ಕ್ಷೇತ್ರದಲ್ಲಿ ಚುನಾವಣಾ ಹೊಂದಾಣಿಕೆ ನಡೀತಾ ಇದೆ. ಇದಕ್ಕೆ ಸ್ವತಃ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಬೆಂಬಲ ಕೊಡ್ತಾ ಇರೋದು. ಅಲ್ಲಿ ಯಾರ್ಯಾರು ಅವ್ರ ವಿರುದ್ಧವಾಗಿ ಭಾಳ ಅಂಟ್ಕೊಂಡೇ ಇದ್ದರು. ಮೊನ್ನೆ ಸಿದ್ದೇಶ್ ಅವರು, ದಾವಣಗೆರೆ ಸಿದ್ದೇಶ್ ಅವರು ಯಾಕಷ್ಟು ನಿಷ್ಠುರವಾಗಿ ಮಾತಾಡಿದ್ರು? ಯಾವುದೇ BJPಯ ವೇದಿಕೆಗೆ ಯಡಿಯೂರಪ್ಪನವ್ರು ಕೂರಿಸಬೇಡಿ ಅನ್ನೋಂಥ ದೊಡ್ಡವ್ರ ಹತ್ರ ಮಾತಾಡಿದ್ದಾರೆ. ನಿಮ್ಮ ಪತ್ರಿಕೆಗಳಲ್ಲೂ TV ಗಳಲ್ಲೂ ನೋಡಿದೆ ನಾನು. ಅಂದರೆ ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಾರಣ ಸಿಕ್ಕಾಬಟ್ಟೆ ಆಗಿದೆ. ಇದ್ರ ವಿರುದ್ಧನೂ ಕೇಂದ್ರದವ್ರು ಗಮನಿಸಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು. ಹಿಂದುತ್ವ ಪಕ್ಕಕ್ಕೆ ಹೋಗಿದೆ. ಜಾತಿ, ಉಪಜಾತಿ, ತನ್ನ ಸುತ್ತಮುತ್ತಲಿರೋರು, ಇದಕ್ಕೆ ಇಂಥವ್ರಿಗೆ ಬೆಂಬಲ, ಇದೆಲ್ಲವೂ ಚರ್ಚೆ ಆಗಬೇಕು. ಆನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅನ್ನೋಂಥ ಯೋಚನೆ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ. ನಮ್ಮ ಪಕ್ಷ, ನನ್ನ ತಾಯಿ ಈ ಪಾರ್ಟಿ BJP. ಆದರೆ ತಾಯಿ ಮೇಲೆ ನಾನು ಆಗ್ತಾ ಇರೋಂಥ ಒಂದು ರೀತಿಯ ಗದಾಪ್ರಹಾರ ಇದೆಯಲ್ಲ, ನಾನು ಎಲ್ಲವೂ ಅನುಭವಿಸಿದ್ದೀನಿ ಈ ಪಾರ್ಟಿನಲ್ಲಿ. ನಮ್ಮ ತಾಯಿ ಒಂದು ಅಡಿಕೆ ಮಂಡಿನ ಅಡಿಕೆ ಆರಿಸಿದ್ರು, ಕೂಲಿ ಮಾಡ್ತಾಯಿದ್ರು. ನನಗೆ MLA ಮಾಡ್ತೀವಿ ಪಾರ್ಟಿ, ಅನೇಕ ಇಲಾಖೆ ಮಂತ್ರಿ ಮಾಡಿದ್ರು, ಉಪಮುಖ್ಯಮಂತ್ರಿ ಮಾಡಿದ್ರು, ರಾಜ್ಯ BJP ಅಧ್ಯಕ್ಷ 2 ಸರಿ ಮಾಡಿದ್ರು, 6 ಬಾರಿ MLA ಗೆದ್ದಿದ್ದೀನಿ. ಇದೆಲ್ಲ ಪಾರ್ಟಿಯಿಂದ, ನನ್ನ ವೈಯಕ್ತಿಕ ಅಲ್ಲ. ಆದರೆ ಈ ಪಕ್ಷದಲ್ಲಿ ಆಗ್ತಾ ಇರೋಂಥ ಅವ್ಯವಹಾರ, ನನ್ನ ತಾಯಿ ಮೇಲೆ ಆಗ್ತಾ ಇರೋಂಥ ಅನ್ಯಾಯಗಳನ್ನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ. ನಾನೇನೋ ಒಂದು MLA ಮಂತ್ರಿನೋ ಏನೋ ರಾಜ್ಯಪಾಲರು ಆಗ್ಬೋದಿತ್ತು. ನಾನು ವೈಯಕ್ತಿಕವಾಗಿ ನಾನು ಯೋಚನೆ ಮಾಡಲ್ಲ. ನನ್ನ ಪಕ್ಷದ ಋಣವನ್ನು ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಈ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಪಕ್ಷದಿಂದ ಹೊರಗಡೆ ಇದ್ದೀನಿ. ಖಂಡಿತ ಇವತ್ತಿಲ್ಲ ನಾಳೆ ನಮ್ಮ ಕೇಂದ್ರ ನಾಯಕರು ಈ ಕಡೆ ಗಮನ ಹರಿಸ್ತಾರೆ. ಶುದ್ಧೀಕರಣ ಆಗತ್ತೆ ಈ ಪಕ್ಷ, ಆಮೇಲೆ ಈ ಪಕ್ಷಕ್ಕೆ ಹೋಗಬೇಕು ಬಿಡಬೇಕು ಯೋಚನೆ ಮಾಡ್ತೀನಿ.